ನೋಡಿ ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ಸಂಖ್ಯೆಗಳ ಕಥೆ ಅಧ್ಯಾಯವನ್ನು ಮುಂದುವರಿಸೋಣ. ಇವತ್ತಿನ ಒಂದು ವಿಡಿಯೋ ಸರಣಿಯಲ್ಲಿ ಪ್ರಮುಖವಾಗಿ ಮಾಯನ್ ಸಂಖ್ಯಾ ಪದ್ಧತಿ ಮತ್ತು ಚೈನೀಸ್ ಸಂಖ್ಯಾ ಪದ್ಧತಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಾಯನ್ ಸಂಖ್ಯಾ ಪದ್ಧತಿ ಇದು ಸಾಮಾನ್ಯ ಶಕ 3 ಮತ್ತು 10ನೇ ಶತಮಾನಗಳ ನಡುವೆ ಮಧ್ಯ ಅಮೆರಿಕಾದಲ್ಲಿ ಅಭಿವೃದ್ಧಿ ಹೊಂದಿತ್ತು ಅನ್ನೋದನ್ನು ನಾವು ನೋಡ್ತೀವಿ. ಆಮೇಲೆ ಈ ಅವಧಿಯಲ್ಲಿ ಇವರು ಗಮನಾರ್ಹವಾದ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಯನ್ನು ಸಾಧಿಸಿದರು ಅನ್ನೋದನ್ನು ಕೂಡ ಕಾಣ್ತೀವಿ. ಇಲ್ಲಿ ಅತ್ಯಂತ ಪ್ರಮುಖವಾಗಿ ಇದರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದ ಸ್ಥಾನ ಬೆಲೆ ಪದ್ಧತಿ ಅಂತ ಇದು ಹೆಸರುವಾಸಿಯಾಗಿದೆ. ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದ ಸ್ಥಾನ ಬೆಲೆ ಪದ್ಧತಿ ಇದು ಮಾಯನ್ ಪದ್ಧತಿ. ಆಮೇಲೆ ಇವರು 0ಗೆ ಹೋಲ್ತಕ್ಕಂಥ ಒಂದು ಸೂಚಕವನ್ನು ಇಲ್ಲಿ ಪ್ಲೇಸ್ ಹೋಲ್ಡರ್ ಸಂಕೇತವನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಆಮೇಲೆ ಈ ಸಂಕೇತ ಹೆಂಗಿತ್ತಂದ್ರೆ ಸಮುದ್ರದ ಸಿಂಪಿಗತ್ಲೆಕ್ ಸೆಲ್ಗತ್ಲೆಕ್ಕಿತ್ತು. ಅದನ್ನು ಹೆಂಗೆ ನಾವು ಸೂಚಿಸ್ತೀವಿ ಅಂತಂದ್ರೆ, ಅಷ್ಟು ನೀಟಂಗೆ ಆ ಸೆಲ್ಗತ್ಲೆಕ್ಕನ್ನು ಗುರ್ಸೋಕ್ಕಾಗಂಗಿಲ್ಲ. ಈ ರೀತಿ ಡ್ರಾ ಮಾಡಿ ಹೆಂಗೆ ತೋರಿಸ್ತೀವಿ ಇದನ್ನು. ಇದು ಸೆಲ್ 0ಗೆ ಈ ಪ್ರಕಾರದ ಒಂದು ಸಂಕೇತವನ್ನು ಕೊಟ್ಟರು, ಪರಿಚಯಿಸಿದ್ರು ಯಾರು? ಈ ಮಾಯನ್ ಜನಾಂಗದವರು. ಇದು ಜಸ್ಟ್ ಆರಂಭಿಕ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ಮಾಹಿತಿ ನೋಡ್ರಿ. ಇದು ಆಧಾರ, ಈ ಸಂಖ್ಯಾ ಪದ್ಧತಿ ಈ ಆಧಾರ ಯಾವುದು ಅಂತಂದ್ರೆ 20. ಇಲ್ಲಿ ಬಹುತೇಕ ಬೇಸ್ 20 ಅಥವಾ ಆಧಾರ 20ರ ಪದ್ಧತಿ ಅಂತ ಕರೆಯಲ್ಪಡ್ತದೆ. ಇದು ಇಲ್ಲಿ ಬರ್ತಕ್ಕಂತಹ ಲ್ಯಾಂಡ್ಮಾರ್ಕ್ ನಂಬರ್ಸ್, ಇದ್ರ ಬಗ್ಗೆ ಒಂದಿಷ್ಟು ಗೊಂದಲ ಇದೆ, ಗಮನ ಕೊಡ್ರಿ. 1, 20, 360, ನೆಕ್ಸ್ಟ್ 7200, 1,44,000, ಹಾಗೆ ಇದು ಇಷ್ಟ ಎಂಡ್ ಆಗಂಗಿಲ್ಲ, ಇತ್ಯಾದಿ ಹಿಂಗೆ ಮುಂದುವರಿತೈತಿ. ಇವು ಲ್ಯಾಂಡ್ಮಾರ್ಕ್ ನಂಬರ್ಸು ಅಥವಾ ಪ್ರಮುಖ ಸಂಖ್ಯೆಗಳು ಅಥವಾ ಹೆಗ್ಗುರುತು ಸಂಖ್ಯೆಗಳು ಅಂತ ಹೇಳ್ತೀವಿ. ಹೆಗ್ಗುರುತು ಸಂಖ್ಯೆಗಳು ಇಲ್ಲಿ ಆ್ಯಕ್ಚುಲಿ ನೋಡ್ರಿ, 20ರ ಘಾತ 0, 20ರ ಘಾತ 1, ಇಲ್ಲಿ 20ರ ಘಾತ 2, 400 ಬರಬೇಕಾಗಿತ್ತು. ಆದರೆ 400 ಬಂದಿಲ್ಲ, 360 ಬಂದದ. ಅದಕ್ಕೆ ಆವಾಗಿನ ಕ್ಯಾಲೆಂಡರ್ ಏನಿತ್ತಲ್ಲ ಅದಕ್ಕೆ ತಕ್ಕಂಗೂ ಕೂಡ ಒಂದು ಊಹೆ ಇದೆ. ಇರಲಿ, ಅವರು ಪರಿಗಣಿಸಿರ್ತಕ್ಕಂತಹ ಹೆಗ್ಗುರುತು ಸಂಖ್ಯೆಗಳು ಇವು ಅನ್ನೋದನ್ನು ನಾವು ಗಮನಿಸ್ಬೇಕು. ಇವು ಹಿಂಗೆ ಯಾಕಂತ ಬೇಡ. ಈಗ 1, 20, 360, 7200, 1,44,000 ಇತ್ಯಾದಿ ಇವೆಲ್ಲ ಹೆಗ್ಗುರುತು ಸಂಖ್ಯೆಗಳು. ಮಾಯನ್ ಪದ್ಧತಿಯಲ್ಲಿ ಅವರು ಅನುಸರಿಸಿರ್ತಕ್ಕಂಥ ಹೆಗ್ಗುರುತು ಸಂಖ್ಯೆಗಳು ಇವು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ಮುಂದುವರೆದ ಭಾಗದಲ್ಲಿ ಇಲ್ಲಿ ಬಳಸಿರ್ತಕ್ಕಂಥ ಸಂಕೇತಗಳು ಏನೇನು ಬಳಸಿದರು? ಈ ಸಿಂಪಿ ಅಂತ ಏನೋ ಹೇಳಿದ್ನಲ್ಲ ನಿಮ್ಗೆ, ಸಮುದ್ರದ ಏನು ಸೆಲ್, ಇದು ಈ ರೀತಿ ಇಲ್ಲಿ ಚಿತ್ರ ಹಾಕ್ಕೊಂಡೇನೆ, ಅದು ಅಷ್ಟು ನೀಟ್ ಇಲ್ಲ. ನಾವು ಅದನ್ನು ಹೆಂಗೆ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂದ್ರೆ, ಹಿಂಗೆ ನಿಮ್ಗೆ ಆಗಲೇ ಡ್ರಾ ಮಾಡಿ ಹೇಳಿದ್ನಲ್ಲ, ಈ ರೀತಿ ಡ್ರಾ ಮಾಡೋದು, ಒಂದು ಕಪ್ ಗತ್ಲೆಕ್ಕ, ಆಮೇಲೆ ಇದನ್ನು ತುದಿ ಸೇರಿಸೋದು, ಇಷ್ಟು ಮಾಡಿಬಿಟ್ರೆ ಇದು 0 ಅಥವಾ 0ದ ಸಂಕೇತ. ಅದು ಡಾಟ್ ಏನೈತಲ್ಲ, ಇದು 1ಕ್ಕೆ, ಅಡ್ಡಗೆರೆ ಐತಲ್ಲ, ಅಡ್ಡಗೆರೆ ಇದೆಷ್ಟಕ್ಕೆ 5. ತಿಳಿತಲ್ಲ? ಸರಿ, ನಾವು ತಿಳಿತಲ್ಲ. 0ಕ್ಕೆ ಏನು ಮಾಡಬೇಕು? ಈ ಸಂಕೇತವನ್ನು ಬಳಸ್ತೀವಿ 0ಕ್ಕೆ, ಇದು ಹೌದಾ? ಆಮೇಲೆ ಈ ಒಂದು ಚುಕ್ಕಿ ಕೊಟ್ಟರೆ ಅಂದರೆ ಇದು ಎಷ್ಟು ಸೂಚಿಸ್ತೈತಿ? 1ಕ್ಕೇನು ಚುಕ್ಕಿ, ಆಮೇಲೆ 5ಕ್ಕೇನು ಅಡ್ಡಗೆರೆ, 5ಕ್ಕೇನು ಅಡ್ಡಗೆರೆ ಇಲ್ಲಿ ಹಾಕೈತಿ. ಮತ್ತು ಒಂದು ಸಲ ನಿಮ್ಗೆ ಬರೆದು ಹೇಳಿದೆ. ಈ 3 ನೀವು ಗಮನಾರ್ಹವಾಗಿ ನೆನಪು ಇಡಬೇಕಾದಂಥ ಅಂಶಗಳು, ಮರಿಬಾರ್ದು. ಇಲ್ಲೇನು ಮಾಹಿತಿ ಡ್ರಾ ಮಾಡಿದ್ದೀನಿಲ್ಲ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಇದನ್ನೆಲ್ಲ ನೆನಪಿನಾಗ ಇಡಲೇಬೇಕು, ಈ ಮಾಹಿತಿಯನ್ನು ನೆನಪಿನಲ್ಲಿ ಇಡಲೇಬೇಕು. ಇನ್ನು ಒಂದು ಸಂಖ್ಯೆಯನ್ನು ಪ್ರತಿನಿಧಿಸಲು ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಸಂಕೇತಗಳನ್ನ ಅವ್ರು ಹೆಂಗೆ ಬರ್ತಾರೆ ಅಂದರೆ, ಮ್ಯಾಲಿಂದ ಕೆಳಗೆ ವರ್ಟಿಕಲಿ ಲಂಬವಾಗಿ ಬರ್ತಾರೆ. ಹಿಂಗೆ ಒಂದ್ರ ಬಾಜುಕೊಂದು ಬರಲಿಲ್ಲ. ಹಿಂದಿನ ಎಲ್ಲ ಪದ್ಧತಿಗಳು ನಾವು ಒಂದ್ರ ಬಾಜುಕೊಂದು ಬರ್ಕೊಂಡು ಹೋಗ್ತೀವಿ. ರೋಮನ್ ಪದ್ಧತಿ ಇರಲಿ, ಈಜಿಪ್ತಿಯನ್ ಪದ್ಧತಿ ಇರಲಿ, ಅಥವಾ ಈ ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಚರ್ಚೆ ಮಾಡಿದ್ದು ಯಾವ್ದು ಪದ್ಧತಿ ಅದು, ಮೆಸೊಪೊಟೋಮಿಯನ್ಸ್ ಪದ್ಧತಿ ಇರ್ಬೋದು. ಒಂದ್ರ ಪಕ್ಕ ಒಂದು ಬರ್ತಿದ್ದು. ಇಲ್ಲಿ ಹಂಗೆ ಮಾಡಲಿಲ್ಲ ಅವ್ರ ಸಂಖ್ಯೆಗಳನ್ನ. ಈ ನಂಬರ್ಸನ್ನು ಮ್ಯಾಲಿಂದ ಕೆಳಗೆ ವರ್ಟಿಕಲಿ ಬರೆದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಲಂಬವಾಗಿ ಬರೀತಾರೆ. ಆಮೇಲೆ ಇಲ್ಲೊಂದು ಸಂಖ್ಯೆ ಐತಿ, ಪುಸ್ತಕದಾಗೂ ಈ ಸಂಖ್ಯೆ ಕೊಟ್ಟಿದ್ದಾರೆ. ಇದನ್ನ ಹೆಂಗೆ ಓದೋದು ಅಂತ ನೋಡ್ರಿ. ಸರಿ, ಗಮನಿಸ್ತೀರಿ? ಸರಿ, ಇಲ್ಲಿ ನಿಮ್ಗೆ ನನಗೇನು ಆಗ್ಬೇಕಾಗೈತೆ ಅಂತಂದ್ರೆ, ಈ ಸಂಖ್ಯೆಯನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಹೇಳ್ಬೇಕಾಗೈತಿ. ಇದು ನಿಮ್ಗೆ 1ರ ಸ್ಥಾನ, ಇದು ನಿಮ್ಗೆ ಏನಾಕೈತೆ ಅಂದ್ರೆ 1ರ ಸ್ಥಾನ. ಆಮೇಲೆ ಇದಾದ ನಂತರ ಏನು ಬರ್ತೈತೆ ಹೇಳ್ರಿ? 20ರ ಸ್ಥಾನ. 20ರ ಸ್ಥಾನ ಆದ ನಂತರ ಏನು ಬರ್ತೈತಿ? 360 ಸ್ಥಾನ ಬೆಲೆ 360 ಅಲ್ಲ. ನೆಕ್ಸ್ಟ್ 360, ಇದು 360. ಇಲ್ಲಿ ಒಂದು ಗಮನಿಸಬೇಕು, ಇದು ಎರಡೂ ಕೂಡಿ ಒಂದೇ ಸಂಖ್ಯೆ ಇದೆ. ಇದು ಒಂದು ಸಂಖ್ಯೆ ಬೇರೆ. ಈಗ ನೋಡಿರಿ, ಲಕ್ಷ ಕೊಡ್ಬೇಕು, ದಯವಿಟ್ಟು ಲಕ್ಷ ಕೊಡಬೇಕು. ಇದು ಏನನ್ನು ಸೂಚಿಸ್ತೈತಿ? 0 ಸೂಚಿಸ್ತೈತಿ. ಇದು 5, 5, 10 ಮ್ಯಾಲೆ ಒಂದೈತಿ.
ಅಂದರೆ ಎಷ್ಟು ಆಗ್ತಿದ್ದು 11 ಆಗ್ತದೆ. ಇದು ಹೊಸದು ಪೂರ ಗೊತ್ತು ಮಾಡ್ಕೋಬೇಕು. ಇಲ್ಲಿ ಹಿಂದೆ ಕುಂತವ್ರು ಲಕ್ಷ ಇರಲಿ, ಇದು ಹೊಸದೈತೆ ಪೂರ ಗೊತ್ತು ಮಾಡ್ಕೊರಿ. ಇಲ್ಲಿ ಒಂದು ಚುಕ್ಕೆ ಅಂದರೆ ಏನು ಸೂಚಿಸ್ತೈತು? 1 2 3 4 ಅದೋ ಇಲ್ಲ. ಇದನ್ನು ವಿಸ್ತರಿಸಿ ಬರೀದಿ. ವಿಸ್ತರಿಸಿ ಹೆಂಗೆ ಬರೀಬೇಕು ಮತ್ತು ಈ ಸಂಖ್ಯೆ ಏನು ಗುರುತಿಸ್ತೈತಿ ಅನ್ನೋದನ್ನು ಸ್ವಲ್ಪ ನೋಡ್ರಿ. 4 1 ಅದಾವು ಯಾವ ಸ್ಥಾನದಾಗ ಅದಾವು? 360 ಸ್ಥಾನದಾಗ ಅದಾವು. ಇದನ್ನ ಈ ರೀತಿ ವಿಸ್ತರಿಸ್ಕೊಡು. ಸಾರಿ ಈಕ್ವಲ್ ಟ್ಯಾಕ್ ಹಾಕಿದೆ ನಾ ಇಲ್ಲಿ, ಇನ್ನೂ ಐತಲ್ಲ ಮುಗಿಲಿಲ್ಲ. ಪ್ಲಸ್ ಹಾಕೋನು ಅವ್ರಿಗೆ ಸ್ವಲ್ಪ ಮಾತಾಡ್ಬೇಡ ಹೋಗಿಲ್ಲಿ. ನೆಕ್ಸ್ಟ್ 4 ಗುಂಡ್ಲೆ 360 ಆತ. 11 ಐತಲ್ಲ, 11 ಎಷ್ಟನೇ ಸ್ಥಾನದಾಗ ಐತಿ? 11 ಬೆಲೆ 20ರ ಸ್ಥಾನ. ಆಮೇಲೆ 0 ಗುಂಡ್ಲೆ ಎಷ್ಟು ಬರಿಬೇಕು? 1 ಬರಿಬೇಕು. ನೋಡ್ರಿ 4 6 24, 2 ಕೈಲ 4 3 12, 1 2 14 ಹೌದಿಲ್ಲ? 1440 ಆಯ್ತು. 11 2 22 ಅಂದರೆ 220 ಐತಿ. ಇದೆಷ್ಟಾಯ್ತು? 0 ಆಯ್ತು. ಅಂದರೆ ಎಷ್ಟಾಯ್ತು ನೋಡ್ರಿ? ಇದು 1660 ಆತನ? 1660 ಆಯ್ತಲ್ಲ. ಸೊ ಈ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಓದಬೇಕು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಹಾಗೆ ಒಂದೆರಡು ಚಿಕ್ಕದಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಡ್ತೀನಿ ನೋಡ್ರಿ. ನಾವು ಇನ್ನೊಂದೆರಡು ಉದಾಹರಣೆಗಳನ್ನು ತೊಗೊಂಡಿದ್ದೀನಿ. ಈ ಮಾಯನ್ ಸಂಖ್ಯಾ ಪದ್ಧತಿಗೆ ನಾವೇನು ಮಾಡೋಣ ಅಂತಂದ್ರೆ 17 ಅಂತಕ್ಕಂಥ ಒಂದು ಸಂಖ್ಯೆ ಐತಿ. ಇಲ್ಲಿ 17 ಅಂತಕ್ಕಂಥ ಒಂದು ಸಂಖ್ಯೆ ಐತಿ. ಇದನ್ನು ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ ನಾವು ಬರಿಬೇಕಾಗಿ 17 ಹೆಂಗೆ ಹೊಡಿತೀರಿ? 5 + 5 + 5 ಬರೀರಿ. 15 ಆಯ್ತು +2. 5 ಯಾಕೆ ತೊಗೊಂಡೆ ಅಂದ್ರೆ ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ 1 5 20 360 ಹೆಂಗೆ ಹೋಗ್ತೈತೆ ಅದಕ್ಕೆ ಹಂಗೆ ಹೊಡ್ಕೋಬೇಕಿಲ್ಲ. ನಮ್ಗೆ ಹೆಂಗೆ ಹೊಂತೈತೆ ಹಂಗೆ. ಈಗ ನಾವೇನು ಮಾಡ್ಬೇಕಾ? ಈಕ್ವಲ್ ಟು ಇದಕ್ಕೆ 5ರದ್ದು ಎಷ್ಟು ಹೇಳ್ರಿ? 3 ಅದ 1 2 3 ಅಡ್ಡಗೆರೆ ಹಾಕೋದು 3. 15 ಆಯ್ತು. ಇನ್ನೇನು ಬರ್ಬೇಕು ಹೇಳ್ರಿ? 2. 1 ಡಾಟ್ ಅಂದರೆ 1, ಇದು 2. ಇದೆಲ್ಲ ಸೇರಿನ ಎಷ್ಟಾಗ್ತದು? 17 ಆಯಿತು ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು. ಇನ್ನೊಂದು ಉದಾಹರಣೆ ನೋಡ್ರಿ. ಇಲ್ಲಿ 84 ಅಂತಕ್ಕಂಥದ್ದನ್ನು ತೊಗೊಂಡಿದ್ದೀನಿ. 84 ಇದನ್ನ ಹೆಂಗೆ ಹೊಡಿತೀರಿ? 84ನ 4 ಗುಂಡ್ಲೆ 20 ಅದು ಬರಿಬೋದಲ್ಲ. ಇದು 4 ಗುಂಡ್ಲೆ 20 ಪ್ಲಸ್ ಎಷ್ಟು ಹೇಳ್ರಿ? 0. 4 ಗುಂಡ್ಲೆ 20 ಪ್ಲಸ್ 0 ಅಂತ ಬರಿಬೋದು. ಸರಿ, ಇದನ್ನು ಸಾಂಕೇತಿಕವಾಗಿ ಬರಿಬೇಕು ಅಂತಂದ್ರೆ ನಾವು ಯಾವ ರೀತಿ ಬರಿಬೋದು ಅನ್ನೋದನ್ನು ನೋಡೋಣ. ಇಲ್ಲೇ ಬಾಟಮ್ ಲೈನ್ದಾಗ ನಾನು ಏನು ಮಾಡ್ತೀನಿ ಅಂದರೆ 1 2 3 4 ತೊಗೋತೀನಿ. ಎರಡನೇ ಲೈನ್ದಾಗ 1 2 3 ಆಮೇಲೆ ಇದು 4 ತೊಗೋತೀನಿ. 84 ಐತಿಲ್ಲ ಅದು. ಪ್ಲಸ್ ಎಷ್ಟು ಬೇಕಲ್ಲ ಹೇಳ್ರಿ? 4 ಬೇಕಲ್ಲ. 4 ಬಿಟ್ಟಿವಲ್ಲ, ಆ 4 ಹೆಂಗೆ ಬರೆಯೋದು? ಇಲ್ಲಿ ನೋಡ್ರಿ, ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ ನಾನು, ಅದನ್ನು ಸರಿಪಡಿಸ್ತೀನಿ, ಲಕ್ಷ ಕೊಡಿ. ಇಲ್ಲಿ 0 ಬರಿಬಾರ್ದಾಗಿತ್ತು. ನಾನು ಎಷ್ಟು ಬರಿಬೇಕಂದ್ರೆ 4 ಬರಿಬೇಕು. 4 ಬರಿಬೇಕಂದ್ರೆ ಇದು 1 ಗುಂಡ್ಲೆ 4 ಬರೆಯಕ್ಕೆ ಬರ್ತೈತಿಲ್ಲ. ಸರಿ, ಇದು ನೋಡ್ರಿ 1ರ ಸ್ಥಾನ. ನಿಮಗೆ ಇದು 1ರ ಸ್ಥಾನ. ಇಂಕ್ ಚೇಂಜ್ ಮಾಡ್ತೀನಿ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ. ಇದು 1ರ ಸ್ಥಾನ. ಇದೆಷ್ಟರ ಸ್ಥಾನ? 20ರ ಸ್ಥಾನ. 1ರದಾಗ ಇಲ್ಲಿ ಬೆಲೆ ಏಟೈತೆ ನೋಡಿ? 4 ಐತಿ. 4 ಗುಂಡ್ಲೆ 1 ಅಂದ್ರೆ ಏಟ್ ಆತದ? 4 ಆತ. ಇಲ್ಲಿ ನೋಡ್ರಿ 20ರ ಸ್ಥಾನ. ಇದು 1 2 3 4 ಅದ. ಇಂಥವು ಎಷ್ಟು ಅದ? ಇದು 20ರ ಸ್ಥಾನ ಇರೋದ್ರಿಂದ 20 ಗುಣಿಸ್ಬೇಕು. ಇದು ಎಷ್ಟು ಆತ? 80 ಆತು. 80 + 4 ಅಂದರೆ ಎಷ್ಟು ಆತ? ತಿಳಿತಿಲ್ಲ? ಈ ರೀತಿಯನ್ನು ತಿಳ್ಕೊಬೇಕು. ತಿಳಿತೋ? ಸರಿ, ಇಲ್ಲೊಂದಿಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರಿಬೇಕಾಗಿದೆ. ತುಂಬ ಬಾಟ್ಲ್ ಐತೆ ನೋಡ್ರಿ. 77 ಅದ ಮೊದಲನೇದು. ಇದನ್ನು ನಾವೇನು ಮಾಡಬೇಕಾಗಿದೆ? ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರಿಬೇಕಾಗಿದೆ. ಹೆಂಗೆ ಹೊಡಿಬೇಕಿದ್ರೆ ಅನ್ನೋದನ್ನು ಪ್ಲ್ಯಾನ್ ಮಾಡ್ಬೇಕು. ಮೊದಲು 20ರದ್ದು ಎಷ್ಟು ತೊಗೋತಾರೆ ಹೇಳ್ರಿ? 20ರ ಸ್ಥಾನದಾಗ ಎಷ್ಟು ಬೇರೆ ತೊಗೋಬೇಕು? 3 ತೊಗೋಬೇಕು. ಅಂಕಿ 3 ತೊಗೋಬೇಕು. 20ರ ಸ್ಥಾನದಾಗ 3 ತೊಗೋಬೇಕು. 3 2 60 ಆಯಿತು. ಪ್ಲಸ್ ಎಷ್ಟಿದು? 17 ಅಲ್ಲ. ಅಂದರೆ 1ರ ಸ್ಥಾನದಾಗ 17 ತೊಗೋರಿ. 1ರ ಸ್ಥಾನದಾಗ 17 ತೊಗೋರಿ. ಇದನ್ನು ನಾವು ಸಾಂಕೇತಿಕವಾಗಿ ಬರೆಯೋದಾದ್ರೆ ಹೆಂಗೆ ಬರಿಬೇಕು ಅನ್ನೋದನ್ನು ನೋಡೋದಾದ್ರೆ ನೋಡ್ರಿ, 1ರ ಸ್ಥಾನದಾಗ 17 ಬರ್ಬೇಕಂತ.
17 ಬರೆಯೋದು ಎರಡು ರೀತಿ ಬರಿಬೋದು. 1 2 3 5 3 15 ಇದು 16 ಹಿಂಗೂ ಬರಿಬೋದು. ಇಲ್ಲಪ್ಪ ನೀವು 1 2 3 ಹಿಂಗೆ ಗೆರಿ ಹೊಡೆದ ಇದ್ರ ಮೇಲೆ ಬರಿಬೋದು. ಅದು ಒಟ್ಟಿಗೆ ಒಂದು ಸಂಖ್ಯೆ. ಅರ್ಥ ಆಯ್ತಾ? ಹಿಂಗೆ ಬರೀ ನೋಡ್ರಿ ಕೆಳಗಿನ ಇರಲಿಕ್ಕೆ 1 2 3 15 ಇದು 16 ಆತ. 16 ಯಾವ ಸ್ಥಾನದಾಗಿದೆ? ಸಾರಿ 17 ಆಯಿತು. 5 3 15 16 17 ಅಂದರೆ ಎಷ್ಟು? ಇನ್ನೊಂದು ಡಾಟ್ ಬರ್ಬೇಕಲ್ಲ. ಸರಿ, ಇನ್ನೊಂದು ಡಾಟ್ ಬರ್ಬೇಕು. ಇನ್ನೊಂದು ಡಾಟ್ ಬರ್ಬೇಕು ಇಲ್ಲಿ. 17 ಆಯ್ತು. ಈಗ ತಿಳಿತು? ಇದು ಎಷ್ಟನೇ ಸ್ಥಾನದಾಗ ಐತಿ? 1ರ ಸ್ಥಾನದಾಗೈತಿ. ಇದ್ರ ನೆಕ್ಸ್ಟ್ ಸ್ಥಾನ ಯಾವುದು? 20ರ ಸ್ಥಾನ. 20ರ ಸ್ಥಾನದಾಗ ಏನು ತಗೋತೀರಿ? ಹಾಂ, 20ರ ಸ್ಥಾನದಲ್ಲಿ ತೊಗೊಳ್ತಕ್ಕಂಥದ್ದೇನು? ಇವು ಎಷ್ಟು ತೊಗೋಬೇಕಾ? 3 ಅಲ್ಲ? ಡಾಟ್ ತೊಗೋಬೇಕು. 3 ಡಾಟ್. ಬೆಲೆ ಎಷ್ಟು ತೊಗೋಬೇಕು? 3 ತೊಗೋಬೇಕು. ಇಲ್ಲಿ ನೋಡಿರಿ, ಇದು 17 ಇದು. ಇದೆಷ್ಟಿದು? 3. ಇದನ್ನು ರೀಡ್ ಮಾಡೋಕೆ ಬರ್ಬೇಕು ನಿಮಗೆ. ಇದು ನೋಡಿರಿ, 17 ಒಂದಲೇ ಅನ್ನಂಗಿದೆ. 17 ಒಂದಲೇ 17. ಇದು ನೋಡಿರಿ, 3 20 ಎಷ್ಟಿದು? ಟೋಟಲ್ 77 ಆಗ್ತಾ ಇಲ್ಲ. ಏನಾರ ಡೌಟ್ ಇದ್ರೆ ಕೇಳಿ. 77 ಹೆಂಗೆ ರಿಪ್ರೆಸೆಂಟೇಷನ್ ಮಾಡೋದು ಗೊತ್ತಾಯ್ತಲ್ಲ? ಇನ್ನು 100 ಐತೆ ನೋಡ್ರಿ, ಎರಡನೇದು ಇಲ್ಲೇ ಬಿಡಿಸ್ತೇನೆ ನೋಡ್ರಿ. ಅದನ್ನು ಒಂದು 100 ಅದ. ಇದನ್ನು 20 ಗುಂಡ್ಲೆ ಎಷ್ಟು ಬರಿಬೋದು? 5 ಬರಿಬೋದಲ್ಲ. ಮುಂದೆ ಯಾವ ಹತ್ತಂಗ ಇಲ್ಲ ನಮಗೆ. 20ರ ಸ್ಥಾನದಾಗ ಅಷ್ಟೇ ಏನು ಬರ್ತೈತಿ? 5 ಬರ್ತೈತಿ. ಸರಿ, ಅದಕ್ಕೆ ಇದನ್ನು ಈ ರೀತಿ ತೊಗೊಳೋಣ ನೋಡ್ರಿ. ಪ್ಲಸ್ ಏನೂ ಬೇಡಪ್ಪ ಅಂದರೆ ಇಲ್ಲಿ 0 ತೊಗೋರಿ. ಅದಕ್ಕೆ 2 ಸ್ಟೆಪ್ನಾಗ ಇಡೋಣ. ಇದನ್ನು 2 ಸ್ಟೆಪ್ನಾಗ ಹೆಂಗೆ ಬರಿತೀನಿ ನೋಡ್ರಿ. ಇಲ್ಲಿ ಸಾಂಕೇತಿಕವಾಗಿ ಬರಿತೀನಿ ನೋಡ್ರಿ. ಕೆಳಗಡೆ ಏನು ಮಾಡೋಣ? 0 ಇಟ್ಕೊಳ್ಳೋಣ. ಹಿಂಗೆ ಸೆಲ್ ಇಡ್ರಿ, ಸಮುದ್ರದ ಸಿಂಪಿ. ನೆಕ್ಸ್ಟ್ 5 ಬೆಲೆ. 5 ಅಂದರೆ ಏನು? ಬರೀ ಅಡ್ಡಗೆರೆ. ಇದು 5 ಸೂಚಿಸ್ತೈತಿ. ಇದೇನು ಸೂಚಿಸ್ತೈತಿ? 0 ಸೂಚಿಸ್ತೈತಿ. ಇದರ ಸ್ಥಾನ ಯಾವುದು? 1. ಇದರ ಸ್ಥಾನ 20ರ ಸ್ಥಾನದಾಗ 5 ಐತಿ. ಈಗ ಇದನ್ನು ತಿಳ್ಕೊಳ್ಳೋದಾದ್ರೆ ಇದರ ಅರ್ಥ 5 ಗುಂಡ್ಲೆ ಎಷ್ಟು? 20. 1 100 ಆತ. 0 ಗುಂಡ್ಲೆ 1 ಟೋಟಲ್ 100. ತಿಳಿತಾ? 100ನ್ನು ಯಾವ ಪದ್ಧತಿಯಲ್ಲಿ ಬರೆದೆ ನಾನು? ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆದೆ. ಮುಂದಿನ ಪ್ರಶ್ನೆ ನೋಡ್ರಿ. 361 ಐತಲ್ಲ? ಸರಿ, 361 ಹೆಂಗೆ ಬರಿಬೋದು? 361 ಐತಲ್ಲ, ಅದು 361 ಹೆಂಗೆ ಬರಿಬೋದು? 1 ಗುಂಡ್ಲೆ 360 ಪ್ಲಸ್ 1 ಗುಂಡ್ಲೆ ಎಷ್ಟು ಬರಿಬೇಕು? 1 ಬರಿಬೇಕು. ಈಗ ನಾವು ಏನು ಮಾಡಬೇಕು? ಸಾಂಕೇತಿಕವಾಗಿ ಬರಿಬೇಕಂತಂದ್ರೆ ಇಲ್ಲಿ 1 ಪೂರ ಕೆಳಗೆ ತೊಗೊಳ್ಳೋಣ, ಆಮೇಲೆ 0 ತೊಗೊಳ್ಳೋಣ. ಅದರ ಮೇಲೆ ಎಷ್ಟು ತೊಗೋಬೇಕು? 360 ಒಂದಲ್ಲ ನಿಮಗೆ, ಹೌದಾ ಇಲ್ಲ? ಡಾಟ ತೊಗೋಬೇಕಲ್ಲ, ಒಂದಲ್ಲ ಬೆಲೆ ಇದೆ ನೋಡ್ರಿ. ಇದು ನೋಡ್ರಿ, ಇದು 1ರ ಸ್ಥಾನ, ಇದು 20ರ ಸ್ಥಾನ. ಇದು ಎಷ್ಟು ಹೇಳ್ರಿ? 360. ಇದು ಸ್ಥಾನ ಬೆಲೆಗಳು ನಿಮ್ಗೆ 123 60 1000 ಎಷ್ಟೋ ಮುಂದಿತ್ತಲ್ಲ ನೋಡು, 7200 ಅದು ಹೋಗಿತ್ತು ಹಂಗೆ. ಇದು ಒಂದು ಬೆಲೆ ಎಷ್ಟಿದು? 1 ಇದು. ಇದು ಎಷ್ಟು? ಇದ್ರ ಬೆಲೆ 0. ಇದ್ರ ಬೆಲೆ ಎಷ್ಟು? 1. ಹೌದಾ ಇಲ್ಲ? ಹಾಂ, ಇನ್ನೇನಾಕೈತಿ? 1 ಗುಂಡ್ಲೆ 1 ಗುಂಡ್ಲೆ 360. ಈ ಕೋಟೆ ಎಷ್ಟು? 360 ಆಯ್ತು. ಇದು ನೋಡ್ರಿ, 0 ಗುಂಡ್ಲೆ 20 0 ಆತಿಲ್ಲ. ಆ ಸ್ಥಾನ 0 ಆಕೈತಿ, ಖಾಲಿ ಮಾಡ್ಬೇಕಾಗೈತಿ. ಆಮೇಲೆ 1 ಗುಂಡ್ಲೆ 1 ಗುಂಡ್ಲೆ 1 ಅಂದರೆ ಎಷ್ಟಾಯ್ತು? ಟೋಟಲ್ 361 ಆತಿಲ್ಲ ನೋಡಿ. ಸ್ವಲ್ಪ ಟ್ರಿಕ್ಕಿ ಐತಿ, ಅರ್ಥ ಮಾಡ್ಕೋಬೇಕು, ಅದನ್ನು ಗೊತ್ತು ಮಾಡ್ಕೋಬೇಕೇನು. ಅದಕ್ಕೆ ನಿಮ್ಗೆ ಎಲ್ಲ ರೀತಿ ಹೈಲೈಟ್ ಮಾಡಿದ್ದೀನಿ ನೋಡ್ರಿ. 4ನೇ ಪ್ರಶ್ನೆ ಹೋಗೋಣ. ಏನೈತಿ 4ನೇದು? 721 ಐತಿ. 721 ಇಲ್ಲಿ 2 ತಗೋರಿ 360.
ನೋಡ್ರಿ ಎಷ್ಟಾಯ್ತು? 2 ಗುಣಿಸ್ರೆ ಎಷ್ಟಾಯ್ತು? 721 ಐತೆ ಹೌದಿಲ್ಲ ಅದು? 36 2 72 720 ಆತಿಲ್ಲ ಇದು? ಪ್ಲಸ್ ಎಷ್ಟು ಬರ್ಬೇಕು ನಿಮ್ಗೆ? 1 ಬರ್ಬೇಕೇನು? 360 ಆಗನ ಎಷ್ಟದ? ತಡ್ರಿ, ಒಂದು 360 ಆದ ನಂತರ ಅದ್ರ ಕೆಳಗೆ ಬರೋದು ಯಾವ್ದಾ? 20 ಹೌದಿಲ್ಲ? ಅಂದ್ರೆ 20ರದ್ದು ಏನೂ ತೊಗೊಳಕ್ಕೆ ಹತ್ತಂಗಿಲ್ಲ ನಮ್ಗೆ, ಇಲ್ಲಿ 0 ಬರಬೇಕು. 20 ಗುಂಡ್ಲೆ ಏನು ಬರ್ಬೇಕದ? 0 ಬರ್ಬೇಕಾ? ಆಮೇಲೆ 1 ಗುಂಡ್ಲೆ 1 ಅವ್ರ 3 ಸ್ಥಾನ ಬೆಲೆಗಳು ಬರಬೇಕಿಲ್ಲ? ಪೂರ್ತಿ ಕೆಳಗೆ ಏನು ಬರಬೇಕು? 1. ಪೂರ್ತಿ ಕೆಳಗೆ ಏನು ಬರಬೇಕು? 1. ನಡುವೆ ಏನು ಬರಬೇಕು? 0 ಬರಬೇಕು. ಪೂರ್ತಿ ಟಾಪ್ ಮೇಲೆ ಏನು ಬರಬೇಕು? 2 ಡಾಟ್ ಬರಬೇಕು. ಹಾಂ, ಈಗ ಇದ್ರ ಬೆಲೆ ಹೇಳ್ರಂಗೆ. ಇದ್ರ ಬೆಲೆ ನೋಡ್ರಿ, ಇದು 2 ಸೂಚಿಸ್ತದೆ, ಇದು 0 ಸೂಚಿಸ್ತದೆ, ಇದು 1 ಸೂಚಿಸ್ತದೆ. ಇದು ಸ್ಥಾನ ಬೆಲೆ 360, ಇದು 20, ಇದು 1ನೇ ಸ್ಥಾನ. 2 360 2 360 720 ಆಯ್ತು. 0 × 20 0 ಆತಿಲ್ಲ ನೋಡ್ರಿ. 0 × 20 0 ಆಯ್ತು. ಲಾಸ್ಟ್ ಹಿಂದೆ ಕುಂತಿಯಲ್ಲ ನೀನು, ಗಮನನೇ ಇಲ್ಲ ನೋಡಿ ನಿಂದು. ಪರಿಸ್ಥಿತಿ ಕೆಡ್ತೈತಿ ನಿಮ್ದು. ಇನ್ನೂ ಆರಂಭ ಆಗಿಲ್ಲ ನಿಮ್ಮ ಕಡೆ ಕೆಲಸ ತೊಗೊಳೋದಕ್ಕೆ ಪ್ರಾರಂಭ ಮಾಡಿಲ್ಲ ನಾವು. ಐದು ಒಂದು ಹಂತಕ್ಕೆ ಕವರ್ ಮಾಡಿದ್ದಂತ ಹೇಳ್ತೀವಿ ನಿಮಗೆಲ್ಲ. ಹಾಂ, ಒಂದ ಕಾಲ ಮೇಲೆ ನಿಲ್ಲಿಸ್ತೀನಿ, ನೆನಪಿರಲಿ. ನೀ ಎಲ್ಲರ ಸರಳ ಇಲ್ಲಿ ತಪ್ಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಬೇಡ. 1 ಗುಂಡ್ಲೆ ಎಷ್ಟು ಬರಿಬೇಕು? 1 ಬರಿಬೇಕು. ಅಂದ್ರೆ ಉತ್ತರ ಎಷ್ಟು ಆಯ್ತು? ಇವೆಲ್ಲ ಕೂಡಿಸ್ರಿ. ತಿಳಿತೋ? ಮತ್ತೇನು ಡೌಟ್ ಐತಿ? ಬರ್ದಿಲ್ಲ ಅಷ್ಟು 4 ಸಂಖ್ಯೆಗಳನ್ನು. ಇದು ಮಾಯನ ಸಂಖ್ಯಾ ಪದ್ಧತಿ. ಇಲ್ಲಿ ನೋಡ್ರಿ, ಮತ್ತೊಂದು ಹೆಚ್ಚುವರಿ ಪ್ರಶ್ನೆ ತೊಗೊಂಡಿದ್ದೀನಿ. ಇಲ್ಲೇನದ ಅಂದ್ರೆ ನಮ್ಗೆ ಇದನ್ನು ನಮ್ಮ ಅರೇಬಿಕ್ ಪದ್ಧತಿಯೊಳಗೆ ಬರಿಬೇಕಾಗಿತ್ತು. 1 ನೋಡ್ರಿ, ಇದು 1 2 3 4 ಡಾಟ್ ಅದಾವ ಮೇಲೆ. ಆಮೇಲೆ ಇದು 2ನೇ ಸ್ಥಾನ. 3ನೇ ಸ್ಥಾನದೊಳಗೆ 2 ಡಾಟ್ ಮೇಲೆ ಅದಾವು, ಕೆಳಗೆ 3 ಗೆರೆ ಇದಾವೆ. ಹೌದಾ? ಇದರ ಸ್ಥಾನ ಬೆಲೆ ಗುರುತಿಸ್ಕೊರಿ. ಇದೆಷ್ಟನೇ ಸ್ಥಾನ? 1ನೇ ಸ್ಥಾನ. ಇದೆಷ್ಟು? 20ನೇ ಸ್ಥಾನ. ಇದೆಷ್ಟು? 360ನೇ ಸ್ಥಾನ. ಇನ್ನು ಇದನ್ನ ಕೌಂಟ್ ಮಾಡಿ ಅಂಕಿಗಳ ಬೆಲೆ ಬರ್ರಿ. 15 16 17 ಇದು 5 1 2 3 4 ಡಾಟ್ ಅಂದ್ರೆ 1 ಡಾಟ್ ಅಂದ್ರೆ 1 ಅಂದರೆ ಎಷ್ಟಾಗ್ತದೋ? 4 ಆಯ್ತು. ಅಂದರೆ ಇದನ್ನು ವಿಸ್ತರಿಸಿ ಬರೆದ್ರೆ ಹೆಂಗೆ ಬರಿಬೇಕು? ಈಕ್ವಲ್ ಟು 4 ಗುಂಡ್ಲೆ ಎಷ್ಟು ಬರಿಬೇಕು? 360 ಪ್ಲಸ್ 5 ಗುಂಡ್ಲೆ ಎಷ್ಟು ಬರಿಬೇಕು? ಪ್ಲಸ್ 17 ಗುಂಡ್ಲೆ ಎಷ್ಟು ಬರಿಬೇಕು? 17 ಗುಂಡ್ಲೆ 1 ಬರಿಬೇಕು. 36 4 4 6 24 2 ಕೈಲ 4 3 12 1 2 14 1440 ನೋಡಿ. ಯಾರೋ ಬೇರೆ ಹೇಳ್ರಿ ನೋಡಿ. ಹಾಂ, 36 4 144 5 2 10 100 ಪ್ಲಸ್ 17 ಎಷ್ಟಾಯ್ತು ನೋಡ್ರಿ? 1400 ಅಂದರೆ 500 557 1557 ಆಕತ್ತೆ ನೋಡ್ರಿ. ಎಲ್ಲ ಕೊಡಿ. 1557 1557 ಅರ್ಥ ಆಯ್ತಾ ಇಲ್ಲ? 1440ಕ್ಕೆ 100 ಕೂಡಿಸಿದ್ನಿ, 540 ಆಯ್ತು. ಮೇಲೆ 17 557 ಆತ್ಲ. ಮೆಂಟಲಿನ ಹಾಕೈತದ. ಏನು ಭಾಳ ಒಂದ್ರ ಕೆಳಗೆ ಒಂದು ಬರ್ದು ಏನು ಮಾಡಬೇಕಾಗಿಲ್ಲ. ತಿಳಿತದ ಹೆಂಗಂತ? ಇಲ್ಲಿ ನೋಡ್ರಿ, ಮುಂದಿನ ಪ್ರಶ್ನೆ. ಇಲ್ಲಿಯೂ ಕೂಡ ಏನಾಗೈತಿ? ಇಲ್ಲಿ ನಿಮ್ಗೆ ಒಂದು ಡಾಟ್ ಅದ, ಅದ್ರ ಕೆಳಗೆ 2 ಡಾಟ, ಕೆಳಗೆ ಒಂದು ಗೆರೆ ಐತಿ. ಆಮೇಲೆ ಅದ್ರ ಕೆಳಗೆ 3 ಡಾಟ, ಅದ್ರ ಕೆಳಗೆ 3 ಗೆರೆ ಅದಾವೆ, ಅಡ್ಡ ಗೆರೆ ಅದಾವೆ. ಇದನ್ನು ರೀಡ್ ಮಾಡೋಣ. ಇದು ಎಷ್ಟನೇ ಸ್ಥಾನ? 1ನೇ ಸ್ಥಾನ. ಇದೆಲ್ಲ ಕೂಡಿ ಇದು ಎಷ್ಟನೇ ಸ್ಥಾನ? ಇದು 360. ಇದ್ರ ಬೆಲೆ ಎಷ್ಟು? ಇದ್ರ ಬೆಲೆ ಎಷ್ಟು? 5 6 7 7. ಇದ್ರ ಬೆಲೆ ಎಷ್ಟು? 18 ಅಲ್ಲ? ಹೌದಾ ಇಲ್ಲ? ಏನು ಇದನ್ನ ಹೆಂಗೆ ಬರಿತೀರಿ? ಈಕ್ವಲ್ ಟು 1 ಗುಂಡ್ಲೆ 360 ಪ್ಲಸ್ 7 ಗುಂಡ್ಲೆ 20 ಪ್ಲಸ್ 18 ಗುಂಡ್ಲೆ ಎಷ್ಟು? 1. 360 ಪ್ಲಸ್ 7 2 14 140 18 8 6 4 10 1 11 518. ಏನಮ್ಮ 400 ಯಾರು ಹೇಳತ್ತಾರಲ್ಲ? ಹೆಂಗದ? ಏನು 400 ಆಕತಿ ಹೇಳೋ? ಅರ್ಥ ಆಯ್ತೋ ಇಲ್ಲ? ಎಷ್ಟಿದೆ?
ನೋಡ್ರಿ ಇನ್ಮೇಲೆ ನಾವು ಈ ಮಾಯನ್ ಸಂಖ್ಯಾ ಪದ್ಧತಿಯ ವೈಶಿಷ್ಟ್ಯಗಳೇನು ಅಂತ ನೋಡೋಣ. ಸ್ವಲ್ಪ ಇಲ್ಲಿ ಗಮನಿಸ್ರಿ. ಈ ಪದ್ಧತಿಯಲ್ಲಿ ಮೂರನೇ ಪ್ರಮುಖ ಸಂಖ್ಯೆ 360 ಆಗಿತ್ತು, 400 ಅಲ್ಲ ಅನ್ನೋದೊಂದು. ಅದು ಅನುಕ್ರಮ ಹೋದ್ರೆ 20ರ ವರ್ಗ 400 ಬರ್ಬೇಕು, ಇಲ್ಲಿ 360 ಬಂದೈತಿ. ಇದು ವಿಶೇಷತೆ. ಇದಕ್ಕೆ ಕ್ಯಾಲೆಂಡರ್ಗೆ ಅವ್ರ ಪಂಚಾಂಗಕ್ಕೆ ಏನಾರೇ ಸಂಬಂಧ ಇರ್ಬೋದು ಅಂತ ವಿದ್ವಾಂಸರು ನಂಬ್ತಾರೆ. ಆಮೇಲೆ ಒಂದು ಚುಕ್ಕೆ 1 ಸೂಚಿಸ್ತತಿ, ಅಡ್ಡಗೆರೆಗೆ 5 ಬರಿತೀವಿ ಅನ್ನೋದು ನಿಮ್ಗೆ ಗೊತ್ತು. ಆಮೇಲೆ ಈ ಸಂಕೇತಗಳನ್ನು 1 ರಿಂದ 19ರವರೆಗಿನ ಸಂಖ್ಯೆಗಳನ್ನು ಪ್ರತಿನಿಧಿಸಲಿಕ್ಕೆ ಬಳಸಲಾಗ್ತಿತ್ತು ಅನ್ನೋದು ಮಾಹಿತಿ ಇದೆ. ಆಮೇಲೆ ಲಂಬವಾಗಿ 1ರ ಕೆಳಗೊಂದು ಬರಿತೀವಿ. ಈಗಾಗಲೇ ಉದಾಹರಣೆಗಳನ್ನ ಮಾಡಿದಿರಿ, ಗೊತ್ತದ ನಿಮ್ಗೆ. ಕೆಳಭಾಗದೊಳಗೆ 1ರ ಸ್ಥಾನ, ಮೇಲ್ಭಾಗ 20, ಅದ್ರ ಮೇಲೆ 360. ಇದು ಇದ್ರ ವಿಶೇಷತೆ. ಆಮೇಲೆ ಇದರ ಮಿತಿಗಳೇನು, ಲಿಮಿಟೇಷನ್ಸ್ ಏನು, ಕೊರತೆಗಳೇನು ಅಂತ ಒಂದು ಸ್ವಲ್ಪ ನೋಡೋದಾದ್ರೆ, ಇದು ಸಂಪೂರ್ಣವಾಗಿ ಆಧಾರ 20ರ ಪದ್ಧತಿ ಅಲ್ಲ ಅನ್ನೋದು ನಮಗೆ ಕಂಡು ಬರ್ತದೆ. ಅಲ್ಲೇ ನಿಮ್ಗೆ ಸಮಸ್ಯೆ ಬತ್ತು ನೋಡ್ರಿ. 20ರ ವರ್ಗ 400 ಬರ್ತಿತ್ತು, ಅದು 400 ತೊಗೊಂಡಿಲ್ಲ ಅವರು. ಅಲ್ಲೇ ಎಷ್ಟು ತೊಗೊಂಡ್ರಿ? 360. ಅಂದರೆ 20 ಪರಿಪೂರ್ಣವಾಗಿರ್ತಕ್ಕಂಥ 20ರ ಆಧಾರ ಪದ್ಧತಿ ಅಂತ ಅನ್ನೋಕ್ಕಾಗಿಲ್ಲ. ಆಮೇಲೆ ಸ್ಥಾನ ಬೆಲೆ ಗುರುತು ಮತ್ತು ಶೂನ್ಯಕ್ಕಾಗಿ ಸೂಚಿಸಿದ ಸ್ಥಾನ ಸೂಚಕ, ಇವು ಅತ್ಯಂತ ಮಹತ್ವದ ಪ್ರಗತಿ ಆಗೈತಿ ನಮ್ಮ ಸಂಖ್ಯೆಗಳ ಉಗಮದಲ್ಲಿ, ಬೆಳವಣಿಗೆಯಲ್ಲಿ. ಆಮೇಲೆ ಕುತೂಹಲಕಾರಿಯಾದ ವಿಷಯವೇನೆಂದರೆ, ಕೆಲವು ಯುರೋಪಿಯನ್ ಭಾಷೆಗಳ ಸಂಖ್ಯೆಗಳ ಹೆಸರುಗಳಲ್ಲಿ ಬೇಸ್ 20ರ ಗುರುತುಗಳನ್ನು ಇಂದಿಗೂ ಕೂಡ ಕಾಣಬಹುದು. ಇವತ್ತಿಗೂ ಕೂಡ ಭಾಷೆ ಯುರೋಪಿಯನ್ ಲ್ಯಾಂಗ್ವೇಜಸ್ ಏನದಾವಲ್ಲ, ಆ ಯುರೋಪಿಯನ್ ಲ್ಯಾಂಗ್ವೇಜಸ್ದೊಳಗೆ ಈ ಸಂಕೇತಗಳ ಬೇಸ್ 20 ಏನು ಸಂಕೇತಗಳು ಬಂದಿಲ್ಲ. ಈಗ ನಿಮ್ಗೆ ಸಿಂಪಿ ಇರ್ಬೋದು, ಅಡ್ಡಗೆರೆ ಇರ್ಬೋದು, ಅರ್ಥ ಆಯ್ತಾ, ಡಾಟ್ ಇರ್ಬೋದು, ಇವತ್ತನ್ನೆಲ್ಲ ಆ ಭಾಷೆಗಳಲ್ಲಿ ಕೂಡ ಪ್ರತಿಬಿಂಬಿತ ಆಗಿದಾವೆ. ನಮಗೆ ಭಾಷೆಯಲ್ಲಿನೂ ಕೂಡ ಪ್ರತಿಬಿಂಬಿತ ಆಗೈತಿ ಅಂತಕ್ಕಂಥದ್ದು ನೋಡ್ತೀವಿ. ಸರಿ, ಅರ್ಥ ಆಯ್ತಾ?